ಉಪರಾಷ್ಟ್ರಪತಿ ಚುನಾವಣೆ ರಂಗೇರ್ತಾ ಇದೆ. ಎನ್ಡಿಎ ಹಾಗೂ ಇಂಡಿ ಕೂಟದ ಅಭ್ಯರ್ಥಿಗಳು ನಾಮಿನೇಷನ್ ಮಾಡಿಯಾಗಿದೆ. ಹಾಗಿದ್ರೆ ಮೋದಿ ಸೇನೆ ಗೆಲ್ಲುತ್ತಾ, ರಾಹುಲ್ ಪಡೆ ಗೆಲ್ಲುತ್ತಾ ಅಂತ ನೋಡೋಣ ಬನ್ನಿ. ರಂಗೇರುತ್ತಿದೆ ಉಪರಾಷ್ಟ್ರಪತಿ ಚುನಾವಣೆ. ಇಂಡಿ ಕೂಟದ ಅಭ್ಯರ್ಥಿ ನಾಮಿನೇಷನ್. ಉಪರಾಷ್ಟ್ರಪತಿ ಚುನಾವಣೆ ದಿನೇ ದಿನೇ ರಂಗೇರುತ್ತಿದೆ. ವಿಪಕ್ಷಗಳ ಇಂಡಿ ಕೂಟದ ಉಪರಾಷ್ಟ್ರಪತಿ ಹುದ್ದೆಯ ಅಭ್ಯರ್ಥಿ ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಬಿ ಸುದರ್ಶನ್ ರೆಡ್ಡಿ ಇಂದು ನಾಮಪತ್ರ ಸಲ್ಲಿಸಿದ್ದಾರೆ. ಇದರೊಂದಿಗೆ ಸುದರ್ಶನ್ ರೆಡ್ಡಿ ಹಾಗೂ ಸಿಪಿ ರಾಧಾಕೃಷ್ಣನ್ ಮಧ್ಯೆ ಮಹಾಸಮರವೇ ನಡೆಯಲಿದೆ. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ, ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ಇಂಡಿಯಾ ಮೈತ್ರಿಕೂಟದ ಹಿರಿಯ ನಾಯಕರು ಸುದರ್ಶನ್ ರೆಡ್ಡಿಗೆ ಸಾಥ್ ಕೊಟ್ಟರು. ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಮೋದಿ ಸೇನೆ ಮೇಲುಗೈ ಸಾಧಿಸೋದು ಪಕ್ಕಾ. ಮ್ಯಾಜಿಕ್ ಆದರೆ ಮಾತ್ರವೇ ವಿಪಕ್ಷಗಳಿಗೆ ಗೆಲುವು ಸಿಗಲಿದೆ. ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ 782 ಮತಗಳಿವೆ. ಗೆಲುವು ಸಾಧಿಸಲು ಕನಿಷ್ಠ 392 ಮತಗಳು ಬೇಕು. ಲೋಕಸಭೆಯಲ್ಲಿ ಎನ್ಡಿಎಗೆ 293 ಸದಸ್ಯರ ಬೆಂಬಲ ಇದ್ರೆ, ರಾಜ್ಯಸಭೆಯಲ್ಲಿ 133 ಸದಸ್ಯರ ಬೆಂಬಲ ಇದೆ. ಹೀಗಾಗಿ ಮೋದಿ ನೇತೃತ್ವದ ಎನ್ಡಿಎ ಬಳಿ 426 ಮತಗಳ ಶಕ್ತಿ ಇದೆ. ಇದೇ ಕಾರಣಕ್ಕೆ ಸಿಪಿ ರಾಧಾಕೃಷ್ಣನ್ ಬಹುತೇಕ ಆಯ್ಕೆ ಪಕ್ಕಾ ಆಗಿದೆ. पॉलिटिकल पार्टी का आदमी नहीं हूँ, कोई पॉलिटिकल पार्टी में मैं सदस्य नहीं हूँ, और उपराष्ट्रपति की जो ऑफिस है वो पॉलिटिकल ऑफिस नहीं है. काफी लोगों को गलत फहमी है. इट्स ए हाई कॉन्स्टिट्यूशनल ऑफिस which is required to be independent and autonomous, impartial. ಉಪರಾಷ್ಟ್ರಪತಿ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಲು ಇಂದು ಕೊನೆಯ ದಿನಾಂಕವಾಗಿದ್ದು, ಆಗಸ್ಟ್ 25ರವರೆಗೆ ನಾಮಪತ್ರಗಳನ್ನು ಹಿಂಪಡೆಯಬಹುದು. ಸೆಪ್ಟೆಂಬರ್ 9ರಂದು ಚುನಾವಣೆ ನಡೆಯಲಿದೆ. ಅಂದೇ ಮತ ಎಣಿಕೆಯೂ ನಡೆಯಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಉಪರಾಷ್ಟ್ರಪತಿ ಚುನಾವಣೆ ರಂಗೇರ್ತಾ ಇದೆ. ಎನ್ಡಿಎ ಹಾಗೂ ಇಂಡಿ ಕೂಟದ ಅಭ್ಯರ್ಥಿಗಳು ನಾಮಿನೇಷನ್ ಮಾಡಿಯಾಗಿದೆ. ಹಾಗಿದ್ರೆ ಮೋದಿ ಸೇನೆ ಗೆಲ್ಲುತ್ತಾ, ರಾಹುಲ್ ಪಡೆ ಗೆಲ್ಲುತ್ತಾ ಅಂತ ನೋಡೋಣ ಬನ್ನಿ. ರಂಗೇರುತ್ತಿದೆ ಉಪರಾಷ್ಟ್ರಪತಿ ಚುನಾವಣೆ. ಇಂಡಿ ಕೂಟದ ಅಭ್ಯರ್ಥಿ ನಾಮಿನೇಷನ್. ಉಪರಾಷ್ಟ್ರಪತಿ ಚುನಾವಣೆ ದಿನೇ ದಿನೇ ರಂಗೇರುತ್ತಿದೆ. ವಿಪಕ್ಷಗಳ ಇಂಡಿ ಕೂಟದ ಉಪರಾಷ್ಟ್ರಪತಿ ಹುದ್ದೆಯ ಅಭ್ಯರ್ಥಿ ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಬಿ ಸುದರ್ಶನ್ ರೆಡ್ಡಿ ಇಂದು ನಾಮಪತ್ರ ಸಲ್ಲಿಸಿದ್ದಾರೆ. ಇದರೊಂದಿಗೆ ಸುದರ್ಶನ್ ರೆಡ್ಡಿ ಹಾಗೂ ಸಿಪಿ ರಾಧಾಕೃಷ್ಣನ್ ಮಧ್ಯೆ ಮಹಾಸಮರವೇ ನಡೆಯಲಿದೆ. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ, ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ಇಂಡಿಯಾ ಮೈತ್ರಿಕೂಟದ ಹಿರಿಯ ನಾಯಕರು ಸುದರ್ಶನ್ ರೆಡ್ಡಿಗೆ ಸಾಥ್ ಕೊಟ್ಟರು. ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಮೋದಿ ಸೇನೆ ಮೇಲುಗೈ ಸಾಧಿಸೋದು ಪಕ್ಕಾ. ಮ್ಯಾಜಿಕ್ ಆದರೆ ಮಾತ್ರವೇ ವಿಪಕ್ಷಗಳಿಗೆ ಗೆಲುವು ಸಿಗಲಿದೆ. ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ 782 ಮತಗಳಿವೆ. ಗೆಲುವು ಸಾಧಿಸಲು ಕನಿಷ್ಠ 392 ಮತಗಳು ಬೇಕು. ಲೋಕಸಭೆಯಲ್ಲಿ ಎನ್ಡಿಎಗೆ 293 ಸದಸ್ಯರ ಬೆಂಬಲ ಇದ್ರೆ, ರಾಜ್ಯಸಭೆಯಲ್ಲಿ 133 ಸದಸ್ಯರ ಬೆಂಬಲ ಇದೆ. ಹೀಗಾಗಿ ಮೋದಿ ನೇತೃತ್ವದ ಎನ್ಡಿಎ ಬಳಿ 426 ಮತಗಳ ಶಕ್ತಿ ಇದೆ. ಇದೇ ಕಾರಣಕ್ಕೆ ಸಿಪಿ ರಾಧಾಕೃಷ್ಣನ್ ಬಹುತೇಕ ಆಯ್ಕೆ ಪಕ್ಕಾ ಆಗಿದೆ. पॉलिटिकल पार्टी का आदमी नहीं हूँ, कोई पॉलिटिकल पार्टी में मैं सदस्य नहीं हूँ, और उपराष्ट्रपति की जो ऑफिस है वो पॉलिटिकल ऑफिस नहीं है. काफी लोगों को गलत फहमी है. इट्स ए हाई कॉन्स्टिट्यूशनल ऑफिस which is required to be independent and autonomous, impartial. ಉಪರಾಷ್ಟ್ರಪತಿ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಲು ಇಂದು ಕೊನೆಯ ದಿನಾಂಕವಾಗಿದ್ದು, ಆಗಸ್ಟ್ 25ರವರೆಗೆ ನಾಮಪತ್ರಗಳನ್ನು ಹಿಂಪಡೆಯಬಹುದು. ಸೆಪ್ಟೆಂಬರ್ 9ರಂದು ಚುನಾವಣೆ ನಡೆಯಲಿದೆ. ಅಂದೇ ಮತ ಎಣಿಕೆಯೂ ನಡೆಯಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಉಪರಾಷ್ಟ್ರಪತಿ ಚುನಾವಣೆ ರಂಗೇರ್ತಾ ಇದೆ. ಎನ್ಡಿಎ ಹಾಗೂ ಇಂಡಿ ಕೂಟದ ಅಭ್ಯರ್ಥಿಗಳು ನಾಮಿನೇಷನ್ ಮಾಡಿಯಾಗಿದೆ. ಹಾಗಿದ್ರೆ ಮೋದಿ ಸೇನೆ ಗೆಲ್ಲುತ್ತಾ, ರಾಹುಲ್ ಪಡೆ ಗೆಲ್ಲುತ್ತಾ ಅಂತ ನೋಡೋಣ ಬನ್ನಿ.
ಚುನಾವಣೆ ಇಂಡಿ ಕೂಟದ ಅಭ್ಯರ್ಥಿ ನಾಮಿನೇಷನ್ ಉಪರಾಷ್ಟ್ರಪತಿ ಚುನಾವಣೆ ದಿನೇ ದಿನೇ ರಂಗೇರುತ್ತಿದೆ. ವಿಪಕ್ಷಗಳ ಇಂಡಿ ಕೂಟದ ಉಪರಾಷ್ಟ್ರಪತಿ ಹುದ್ದೆಯ ಅಭ್ಯರ್ಥಿ ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಬಿ ಸುದರ್ಶನ್ ರೆಡ್ಡಿ ಇಂದು ನಾಮಪತ್ರ ಸಲ್ಲಿಸಿದ್ದಾರೆ. ಇದರೊಂದಿಗೆ ಸುದರ್ಶನ್ ರೆಡ್ಡಿ ಹಾಗೂ ಸಿಪಿ ರಾಧಾಕೃಷ್ಣನ್ ಮಧ್ಯೆ ಮಹಾಸಮರವೇ ನಡೆಯಲಿದೆ. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ, ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ಇಂಡಿಯಾ ಮೈತ್ರಿಕೂಟದ ಹಿರಿಯ ನಾಯಕರು ಸುದರ್ಶನ್ ರೆಡ್ಡಿಗೆ ಸಾಥ್ ಕೊಟ್ಟರು. ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಮೋದಿ ಸೇನೆ ಮೇಲುಗೈ ಸಾಧಿಸೋದು ಪಕ್ಕಾ. ಮ್ಯಾಜಿಕ್ ಆದರೆ ಮಾತ್ರವೇ ವಿಪಕ್ಷಗಳಿಗೆ ಗೆಲುವು ಸಿಗಲಿದೆ. ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ 782 ಮತಗಳಿವೆ. ಗೆಲುವು ಸಾಧಿಸಲು ಕನಿಷ್ಠ 392 ಮತಗಳು ಬೇಕು. ಲೋಕಸಭೆಯಲ್ಲಿ ಎನ್ಡಿಎಗೆ 293 ಸದಸ್ಯರ ಬೆಂಬಲ ಇದ್ರೆ, ರಾಜ್ಯಸಭೆಯಲ್ಲಿ 133 ಸದಸ್ಯರ ಬೆಂಬಲ ಇದೆ. ಹೀಗಾಗಿ ಮೋದಿ ನೇತೃತ್ವದ ಎನ್ಡಿಎ ಬಳಿ 426 ಮತಗಳ ಶಕ್ತಿ ಇದೆ. ಇದೇ ಕಾರಣಕ್ಕೆ ಸಿಪಿ ರಾಧಾಕೃಷ್ಣನ್ ಬಹುತೇಕ ಆಯ್ಕೆ ಪಕ್ಕಾ ಆಗಿದೆ. पॉलिटिकल पार्टी का आदमी नहीं हूँ, कोई पॉलिटिकल पार्टी में मैं सदस्य नहीं हूँ और उपराष्ट्रपति की जो ऑफिस है वो पॉलिटिकल ऑफिस नहीं है. काफी लोगों को गलत फहमी है. इट्स ए हाई कॉन्स्टिट्यूशनल ऑफिस which is required to be independent and autonomous, impartial. ಉಪರಾಷ್ಟ್ರಪತಿ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಲು ಇಂದು ಕೊನೆಯ ದಿನಾಂಕವಾಗಿದ್ದು, ಆಗಸ್ಟ್ 25ರವರೆಗೆ ನಾಮಪತ್ರಗಳನ್ನು ಹಿಂಪಡೆಯಬಹುದು. ಸೆಪ್ಟೆಂಬರ್ 9ರಂದು ಚುನಾವಣೆ ನಡೆಯಲಿದೆ. ಅಂದೇ ಮತ ಎಣಿಕೆಯೂ ನಡೆಯಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಉಪರಾಷ್ಟ್ರಪತಿ ಚುನಾವಣೆ ರಂಗೇರ್ತಾ ಇದೆ. ಎನ್ಡಿಎ ಹಾಗೂ ಇಂಡಿ ಕೂಟದ ಅಭ್ಯರ್ಥಿಗಳು ನಾಮಿನೇಷನ್ ಮಾಡಿಯಾಗಿದೆ. ಹಾಗಿದ್ರೆ ಮೋದಿ ಸೇನೆ ಗೆಲ್ಲುತ್ತಾ, ರಾಹುಲ್ ಪಡೆ ಗೆಲ್ಲುತ್ತಾ ಅಂತ ನೋಡೋಣ ಬನ್ನಿ. ರಂಗೇರುತ್ತಿದೆ ಉಪರಾಷ್ಟ್ರಪತಿ ಚುನಾವಣೆ. ಇಂಡಿ ಕೂಟದ ಅಭ್ಯರ್ಥಿ ನಾಮಿನೇಷನ್ ಉಪರಾಷ್ಟ್ರಪತಿ ಚುನಾವಣೆ ದಿನೇ ದಿನೇ ರಂಗೇರುತ್ತಿದೆ. ವಿಪಕ್ಷಗಳ ಇಂಡಿ ಕೂಟದ ಉಪರಾಷ್ಟ್ರಪತಿ ಹುದ್ದೆಯ ಅಭ್ಯರ್ಥಿ ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಬಿ ಸುದರ್ಶನ್ ರೆಡ್ಡಿ ಇಂದು ನಾಮಪತ್ರ ಸಲ್ಲಿಸಿದ್ದಾರೆ. ಇದರೊಂದಿಗೆ ಸುದರ್ಶನ್ ರೆಡ್ಡಿ ಹಾಗೂ ಸಿಪಿ ರಾಧಾಕೃಷ್ಣನ್ ಮಧ್ಯೆ ಮಹಾಸಮರವೇ ನಡೆಯಲಿದೆ. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ, ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ಇಂಡಿಯಾ ಮೈತ್ರಿಕೂಟದ ಹಿರಿಯ ನಾಯಕರು ಸುದರ್ಶನ್ ರೆಡ್ಡಿಗೆ ಸಾಥ್ ಕೊಟ್ಟರು. ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಮೋದಿ ಸೇನೆ ಮೇಲುಗೈ ಸಾಧಿಸೋದು ಪಕ್ಕಾ. ಮ್ಯಾಜಿಕ್ ಆದರೆ ಮಾತ್ರವೇ ವಿಪಕ್ಷಗಳಿಗೆ ಗೆಲುವು ಸಿಗಲಿದೆ. ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ 782 ಮತಗಳಿವೆ. ಗೆಲುವು ಸಾಧಿಸಲು ಕನಿಷ್ಠ 392 ಮತಗಳು ಬೇಕು. ಲೋಕಸಭೆಯಲ್ಲಿ ಎನ್ಡಿಎಗೆ 293 ಸದಸ್ಯರ ಬೆಂಬಲ ಇದ್ರೆ, ರಾಜ್ಯಸಭೆಯಲ್ಲಿ 133 ಸದಸ್ಯರ ಬೆಂಬಲ ಇದೆ. ಹೀಗಾಗಿ ಮೋದಿ ನೇತೃತ್ವದ ಎನ್ಡಿಎ ಬಳಿ 426 ಮತಗಳ ಶಕ್ತಿ ಇದೆ. ಇದೇ ಕಾರಣಕ್ಕೆ ಸಿಪಿ ರಾಧಾಕೃಷ್ಣನ್ ಬಹುತೇಕ ಆಯ್ಕೆ ಪಕ್ಕಾ ಆಗಿದೆ. पॉलिटिकल पार्टी का आदमी नहीं हूँ, कोई पॉलिटिकल पार्टी में मैं सदस्य नहीं हूँ और उपराष्ट्रपति की जो ऑफिस है वो पॉलिटिकल ऑफिस नहीं है. काफी लोगों को गलत फहमी है. इट्स ए हाई कॉन्स्टिट्यूशनल ऑफिस which is required to be independent and autonomous, impartial. ಉಪರಾಷ್ಟ್ರಪತಿ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಲು ಇಂದು ಕೊನೆಯ ದಿನಾಂಕವಾಗಿದ್ದು, ಆಗಸ್ಟ್ 25ರವರೆಗೆ ನಾಮಪತ್ರಗಳನ್ನು ಹಿಂಪಡೆಯಬಹುದು. ಸೆಪ್ಟೆಂಬರ್ 9ರಂದು ಚುನಾವಣೆ ನಡೆಯಲಿದೆ. ಅಂದೇ ಮತ ಎಣಿಕೆಯೂ ನಡೆಯಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.